ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಿಮಗೆ ಬೆಂಗಳೂರಿಂದ ನಾವು ಫಿಲಿಪೈನ್ಸ್ ಸಿಬುಗೆ ಬರ್ತಾಯಿದ್ದೀವಿ. ಇವಾಗ ಸಿಂಗಾಪುರ್ ಏರ್ಪೋರ್ಟಿಂದ ನಾನು ಏರಿಯಲ್ ರೂಟ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ನೋಡಿದ ಸಿಂಗಾಪುರ್ ಏರ್ಪೋರ್ಟಿಂದ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಏರ್ಪೋರ್ಟಿಂದ ನಾವು ಟೇಕಪ್ ಆಗ್ತಾಯಿದ್ದೀವಿ. ಇದು ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್ ಅಂತ ಹೇಳ್ಬೋದು. ನಾವು ಸಿಂಗಾಪುರ್ ಏರ್ಲೈನ್ಸಿಂದ ನಾವು ಜರ್ನಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದನ್ನು ನಾನು ಲೈವಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಯಾಕಂದರೆ ಸಿಂಗಾಪುರಿಂದ ನೀವು ಮೇಲಿಂದ ಏರಿಯಲ್ ರೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕಂತ ಒಂದು ಆಸೆ. ಹಾಗೆ ಇದು ಸಡನ್ನಾಗಿ ಮೈಂಡಿಗೆ ಬಂದಿದ್ದು, ಹಾಗೆ ನಿಮಗೋಸ್ಕರ ತೋರಿಸ್ಬಿಡವ ಅಂತ ಒಂದು ಬಾರಿ ಅನಿಸಿದ್ದು. ಇದು ಸಿಂಗಾಪುರ್ ಏರ್ಪೋರ್ಟಿಂದ ನಾವು ಸಿಬು ಅಂತ ಒಂದು ಫಿಲಿಪೈನ್ಸ್ ಒಂದು ಜಾಗ. ಇದು ಟಾಪ್ 5 ಸಿಟಿಯಲ್ಲಿ ಸಿಬು ಅನ್ನೋದು ಒಂದು ಬರುತ್ತೆ ಸ್ನೇಹಿತರೆ. ನೋಡಿ, ಇದು ರನ್ವೇಗೆ ನಾವು ಹೋಗ್ತಾ ಇದ್ವಿ. ವಿಂಡೋದಿಂದ ನಾನು ಕ್ಯಾಪ್ಚರ್ ಮಾಡಿದ್ದು. ಅದುವೇ ನಾನು ನೋಡಿದ ಸಿಂಗಾಪುರು ಫ್ಲೈಟಿಂದ ಅಂತ ಒಂದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಸಿಂಗಾಪುರ್ ಏರಿಯಲ್ ರೂಟ್ ಅಂತ ಹೇಳ್ಬೋದು. ಟೇಕಪ್ ಹೇಗಾಗುತ್ತೆ ಮತ್ತು ಮೇಲಿಂದ ಕೆಳಗಡೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ, ಯಾಕೆ ತಡ, ಮತ್ತು ಈ ಥರ ವಿಡಿಯೋಗಳನ್ನ ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. 3-4 ದಿವಸ ನಾನಿವಾಗ ಬೆಂಗಳೂರಿಂದ ಫಿಲಿಪೈನ್ಸ್ಗೆ ಬಿಸ್ನೆಸ್ ಟ್ರಿಪ್ಗೆ ಬಂದಿದ್ದೀನಿ. ಆ ಟ್ರಿಪ್ಪಲ್ಲಿ ನಿಮಗೆ ಏನೇನು ನಾನು ಹೊಸದು ನೋಡ್ತೀನೋ ಮ್ಯಾಕ್ಸಿಮಮ್ ನನ್ನ ಬಿಡುವಿನ ಟೈಮಲ್ಲಿ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಸ್ನೇಹಿತರೆ. ಇದು ಚಾಂಗಿ ಏರ್ಪೋರ್ಟ್ ಅನ್ನೋದು ಒಂದು ಸಿಂಗಾಪುರದು ಒಂದು ವಿಶೇಷವಾದ ಒಂದು ಜಾಗ. ಈ ಚಾಂಗಿ ಏರ್ಪೋರ್ಟ್ ಒಂದು ಕನೆಕ್ಟಿಂಗ್ ಹಬ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಒಂದು ಜಂಕ್ಷನ್ ಅಂತ ಹೇಳಿಕೆ ಸಾಲದು. ಹಾಗೆ ನಾವು ಹೋಗ್ತಾ ಇರೋದು ಸಿಂಗಾಪುರಿಂದ ಸಿಬು. ಈ ನೋಡಿ, ಫ್ಲೈಟಲ್ಲಿ ತೆಗೆದಿರ್ತಕ್ಕಂಥ ಒಂದು ಎಕ್ಸ್ಪ್ಲೋರಿಂಗ್ ಒಂದು ವಿಡಿಯೋ ಅಂತ ಹೇಳ್ಬೋದು. ಈ ವಿಡಿಯೋನ ನಾನು ನಿಮಗೋಸ್ಕರ ಲೈವಲ್ಲಿ ವಿಡಿಯೋ ಮಾಡಿದ್ದೆ, ಆದರೆ ವಾಯ್ಸ್ ಓವರ್ ಕೊಟ್ಟಿದ್ದೆ, ಅಲ್ಲೇ ಮಾಡಿದ್ದೆ. ಅದು ವಾಯ್ಸು ತುಂಬ ಡಿಸ್ಟರ್ಬೆನ್ಸ್ ಇರೋದರಿಂದ ನಿಮಗೆ ತಿರ್ಗಾ ನಾನು ಫಿಲಿಪೈನ್ಸ್ ಹೋಟೆಲಲ್ಲಿ ರೀಚ್ ಆದಮೇಲೆ ನಿಮಗೋಸ್ಕರ ವಾಯ್ಸ್ ಓವರ್ ಕೊಟ್ಬಿಟ್ಟು ನಿಮಗೆ ನಾನು ಕಳಿಸ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಫ್ಲೈಟು ಲ್ಯಾಂಡಿಂಗ್, ಇದು ಏರ್ಪೋರ್ಟಿಂದ ಟೇಕಪ್ ಆಗಲಿಕ್ಕೆ ನಿಂತಿದ್ದು. ಇಲ್ಲಿಂದ ಇವಾಗ ಟೇಕಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ರನ್ವೇಯಿಂದ ಸ್ಟಾರ್ಟ್ ಆಗುತ್ತೆ. ರನ್ವೇಯಿಂದ ಸ್ಟಾರ್ಟ್ ಆದಾಗ ನೋಡಿ ಎಷ್ಟು ಸ್ಪೀಡ್ ಆಗುತ್ತೆ ಅಂದರೆ ಸ್ನೇಹಿತರೆ, ತುಂಬ ಸ್ಪೀಡ್ ಆಗುತ್ತೆ. ನೀವು ಬಿಲೀವ್ ಮಾಡಲ್ಲ, ಅಷ್ಟು ಸ್ಪೀಡಾಗಿ ಹೋಗುತ್ತೆ. ನೋಡಿ, ಆ ಮೊದಲಿನ ಸ್ಪೀಡು ಈಗಿನ ಸ್ಪೀಡ್ ನೋಡಿ, ಅದ್ಭುತ ಅಂತ ಹೇಳ್ಬೋದು. ಆ ರನ್ವೇಯಲ್ಲಿ ಓಡ್ತಾ ಇದ್ದರೆ ಒಂದು ಬಾರಿ ಮೈ ಜುಮ್ ಅಂದಿದ್ದು ಮಾತ್ರ ಖಂಡಿತವಾಗಿಯೂ ನನಗೆ ಅನಿಸಿದ್ದು. ಸ್ನೇಹಿತರೆ, ಇದು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಂದು 2ನೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಇದಾಗಿರ್ತದೆ ಸ್ನೇಹಿತರೆ. ಈ ಥರ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ಮತ್ತು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ಇವಾಗ ಟೇಕಪ್ ಆಗೋದು ನಮಗೆ ತೋರಿಸ್ತೀನಿ. ನೋಡಿ, ಇವಾಗ ಟೇಕಪ್ ಆಗ್ತಾಯಿದೆ ನೋಡಿ ಸ್ನೇಹಿತರೆ. ಆಯಿತು, ಟೇಕಪ್ ಆಯಿತು. ನೋಡಿ, ಲ್ಯಾಂಡ್ ಡಿಸ್ಟೆನ್ಸ್ ನೋಡಿ, ಬರ್ತಾ ಬರ್ತಾ ಪಕ್ಕದಲ್ಲಿ ಇರ್ತಕ್ಕಂಥ ಸರೌಂಡಿಂಗ್ ಏರಿಯಾದಲ್ಲಿ ನಿಮಗೋಸ್ಕರ ಈ ಜಾಗವನ್ನು ನೋಡಿರಿ. ಕೆಳಗಡೆ ಎಷ್ಟು ರಮಣೀಯ ಜಾಗ ಇದು ಅಂತ ಹೇಳ್ಬೋದು. ಅಂದರೆ ನೋಡಲಿಕ್ಕೆ 2 ಕಣ್ಣು ಕೂಡ ಸಾಲಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅದಾದ ಮೇಲೆ ಮೇಲಿಂದ ಸಮುದ್ರ, ಕೆಳಗಡೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಜಾಗದ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅದಕ್ಕೆ ನಾನು ಹೇಳಿದ್ದು ನಾನು ನೋಡಿದ ಸಿಂಗಾಪುರ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಸಿಂಗಾಪುರ್ ಬಿಟ್ಟು ಹೊರಗಡೆ ಹೋಗುವ ಅವಕಾಶ ಇರಲಿಲ್ಲ. ಹಾಗಾಗಿ ಏರ್ಪೋರ್ಟಿಂದ ಮೇಲಿಂದ ನಾನು ಫ್ಲೈಟಿಂದ ವಿಂಡೋದಿಂದ ತೆಗೆದಿರತಕ್ಕಂಥ ಒಂದು ವಿಡಿಯೋ ಸ್ನೇಹಿತರೆ. ಹಾಗಾಗಿ ಕ್ಲಾರಿಟಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತೀನಿ. ನೋಡಿರಿ, ಇದು ಹಡಗು ಹೋಗ್ತಾಯಿದೆ ಕೆಳಗಡೆ. ಪಕ್ಕದಲ್ಲಿ ನೋಡಿ, ಆ ಜಾಗವನ್ನು ನೋಡ್ತಾ ಇದ್ದರೆ ಇನ್ನೂ ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ ಸ್ನೇಹಿತರೆ, ಇದು ಸಿಂಗಾಪುರ್ ಫ್ಲೈಟ್ ಕನೆಕ್ಟಿಂಗ್ ಅಲ್ಲದೆ, ಹಬ್ ಅಲ್ಲದೆ, ಮತ್ತು ಇಲ್ಲಿ ಹಾರ್ಬರ್ ಕೂಡ ಇದೆ. ಹಡಗುಗಳು, ಗೂಡ್ಸ್ ಹಡಗುಗಳು, ಈ ಥರ ಡಿಫ್ರೆಂಟಾಗಿ ಎಲ್ಲ ಕೂಡ ಇಲ್ಲಿ ಕನೆಕ್ಟಿಂಗ್ ಆಗಿರೋದ್ರಿಂದ ಇದು ಒಂದು ಕಮರ್ಷಿಯಲ್ ಹಬ್ ಆಗಿ ಒಂದು ಪರಿವರ್ತನೆ ಆಗಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ನೋಡಿ, ಮೇಲಿಂದ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡ್ತಾನೆ ಇರಬೇಕನ್ಸುತ್ತೆ. ಅದುವೇ ನಾನು ನೋಡಿದ ಸಿಂಗಾಪುರ್ ಅಂತ ಹೇಳ್ಬೋದು. ನಾನು ನೋಡಿದ ಮೇಲೆ ನೀವು ನೋಡಲೇಬೇಕಲ್ವ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದು. ದಯವಿಟ್ಟು ಮಿಸ್ ಮಾಡಿಬಿಡಿ ಸ್ನೇಹಿತರೆ. ಯಾಕಂದರೆ ಇದು ಫ್ಲೈಟಲ್ಲಿ ತೆಗೆದಿರ್ತಕ್ಕಂಥದ್ದು. ಇದು ಮತ್ತು ಬೇರೆ ಯಾರು ಕ್ಯಾಪ್ಚರ್ ಮಾಡಿದ್ರಲ್ಲಿ ಗೊತ್ತಿಲ್ಲ, ಆದರೆ ಕನ್ನಡದಲ್ಲಿ ನಾನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿ ಏರಿಯಲ್ ರೂಟನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ಸಮುದ್ರ, ಪಕ್ಕದಲ್ಲಿ ಲ್ಯಾಂಡು. ಈ ಬ್ಲೂ ವಾಟರ್ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಸ್ನೇಹಿತರೆ.
ಹಾಗೆ ಮುಂದೆ ಹೋದಾಗ ನಮಗೆ ಡಿಫ್ರೆಂಟಾಗಿ ವ್ಯೂಸ್ ಎಲ್ಲ ಕಾಣಿಸುತ್ತೆ. ಇದು ಮೇಲಿಂದ ವಿಂಡೋದಿಂದ ತೆಗೆದಿರತಕ್ಕಂಥ ಒಂದು ಏರಿಯಲ್ ರೂಟ್ ಅಂತ ಹೇಳ್ಬೋದು. ಅದುವೇ ಇದು ಸಿಂಗಾಪುರ್ ಏರ್ಪೋರ್ಟ್ ನಿಯರೆಸ್ಟ್ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಜಾಗ ಅಂತ ಹೇಳ್ಬೋದು. ನೋಡಿ ಆ ಬ್ಲೂ ವಾಟರ್, ಆಮೇಲೆ ಪಕ್ಕದಲ್ಲಿ ಐಸ್ಲ್ಯಾಂಡ್ಸ್, ಹೀಗೆ ಹಡಗುಗಳು, ಹಾರ್ಬರ್ಸ್, ಫ್ಲೈಟ್ಸ್. ಇದು ನೋಡ್ತಾ ಇದ್ದರೆ ಖಂಡಿತ ನೀವು ಕೂಡ ಅನಿಸುತ್ತೆ ಸ್ನೇಹಿತರೆ, ನೀವು ಕೂಡ ಸಿಂಗಾಪುರ್ನ ವಿಸಿಟ್ ಮಾಡಲೇಬೇಕಂತ ಅನಿಸುತ್ತೆ ಅಲ್ವಾ? ಯಾಕೆ ತಡ, ಬನ್ನಿ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆದಂಥ ಒಂದು ಜಾಗ ಇದಾಗಿರುತ್ತದೆ. ನೋಡಿ, ಎರಡು ಕಣ್ಣು ಕೂಡ ಸಾಲಲ್ಲ, ಇದು ದೂರದಿಂದ ನೋಡಿದಾಗ ನಮಗೆ ಸಿಗ್ತಕ್ಕಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದರೆ ನಾವು ಬೇರೆ ಯಾವುದೋ ಪ್ರಪಂಚಕ್ಕೆ ಬಂದಿದ್ದೀವಂತ ಅನಿಸೋದು ಮಾತ್ರ ಖಂಡಿತ ಅಂತ ಅನಿಸುತ್ತೆ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಸ್ನೇಹಿತರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಅನ್ನೋದು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೋಸ್ಕರ. ನೋಡಿ ಇಲ್ಲಿ ಹಬ್ಬು ಯಾವ ಥರ ಇದೆ, ಮತ್ತು ಊರು, ಅಲ್ಲಿ ಐಸ್ಲ್ಯಾಂಡ್ಸು, ಸಮುದ್ರ, ಅಲ್ಲಿ ಪಕ್ಕದಲ್ಲಿ ನೋಡಿ ಹಡಗುಗಳು, ಈ ಗೂಡ್ಸ್ ಹಡಗುಗಳು ಅಂದರೆ ಹಾರ್ಬರ್ಸ್ ಎಲ್ಲ ಬರುತ್ತಲ್ಲ ಸ್ನೇಹಿತರೆ, ಅದೇ ಜಾಗ ಇದು. ಸಿಂಗಾಪುರದಿಂದ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಇವೆಲ್ಲ ಕಾಣಿಸ್ತಲ್ಲ ಚಿಕ್ಕದಾಗಿ, ಅದೆಲ್ಲ ಗೂಡ್ಸ್ ಹಡಗುಗಳು, ಸಿಪ್ ಅಂತ ಹೇಳ್ಬೋದು ಸ್ನೇಹಿತರೆ. ದೊಡ್ಡ ಇವಾಗ ಹಾರ್ಬರ್ಗೆ ಬಂದು ಅಲ್ಲೆಲ್ಲ ರೀಚ್ ಆಗಿ ಪೆಟ್ರೋಲ್ ಫಿಲ್ಲಿಂಗ್ ಎಲ್ಲ ಇಲ್ಲಿ ಟ್ರಾನ್ಸ್ಫರ್, ಸರಕು ಸಾಗಾಣಿಕೆಗಳು, ಹೀಗೆ ನಾನಾ ಥರದ ಒಂದು ವಿಶೇಷವಾದಂಥ ಒಂದು ಜಾಗ ಇದುವೇ ಸಿಂಗಾಪುರ್ ಜಾಗ ಅಂತ ಹೇಳ್ಬೋದು. ಸ್ನೇಹಿತರೆ ಹೇಳ್ಬೋದು, ನೀವು ಸಿಂಗಾಪುರ್ ಹೋಗಿದ್ರೇನಪ್ಪ ಅಂತ. ಹೌದು, ನಾನು ಸಿಂಗಾಪುರ್ ಕೂಡ ವಿಸಿಟ್ ಮಾಡಿದ್ದಾಯಿತು. ಆದರೆ ಸಿಂಗಾಪುರ್ ನಾನು ಲ್ಯಾಂಡ್ ಆಯಿತು, ಅಲ್ಲಿ ಕೂಡ ನಾನು ಈ ಜಾಗ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಈ ಥರ ವಿಶೇಷವಾದಂಥ ಒಂದು ವಿಡಿಯೋನ ಮಾಡಲಿಕ್ಕೆ ತಕ್ಷಣ ಮೈಂಡಿಗೆ ಬಂದಿದ್ದು, ಹಾಗೆ ಒಂದು ಶೂಟ್ ಮಾಡಿದ್ದೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಯಾವುದೇ ವಿಡಿಯೋ ಎಡಿಟ್ ಆಗಿಲ್ಲ, ಯಾಕಂದರೆ ಇದು ಲೈವಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ವಾಯ್ಸ್ ಓವರ್ ಮಾತ್ರ ಕೊಟ್ಟಿದ್ದೆ, ಯಾಕಂದರೆ ವಾಯ್ಸ್ ರೆಕಾರ್ಡ್ ಮಾಡಿದಾಗ ಡಿಸ್ಟರ್ಬೆನ್ಸ್ ಇದ್ದದ್ದು ಮಾತ್ರ ಸಾಧ್ಯ. ಹಾಗಾಗಿ ನಿಮಗೆ ವಾಯ್ಸ್ ಕ್ಲಾರಿಟಿ ಇರಲಿ ಅಂತ ನಾನು ಮತ್ತೊಂದು ಬಾರಿ ನಿಮಗೋಸ್ಕರ ನಾನು ನೋಡಿದ ಸಿಂಗಾಪುರ್ ಮತ್ತು ಸಿಂಗಾಪುರ್ ಏರಿಯಲ್ ರೂಟ್ ಅಂತ ನಿಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ನಾನು ಹೊಸ ಒಂದು ಜಾಗವನ್ನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಫಿಲಿಪೈನ್ಸಲ್ಲೂ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ, ಎಷ್ಟಾಗತ್ತೆ ಅಷ್ಟು ನೋಡೋಣ. ಈ ಮುಂದಿನ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಇದೆಲ್ಲ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನೀವು ಕಂಡಿದ್ದೇನು, ಹಾಗೆ ಹೊಸದೇನರ ಇವತ್ತು ಕಲ್ತಿದ್ದೀರ ಅಂದ್ಕೊಂಡಿದ್ದೀನಿ. ಇದು ನೋಡಿ, ನಾನು ಇಲ್ಲಿವರೆಗೂ ನೀವು ನೋಡಿರ್ತಕ್ಕಂಥ ದೇವಸ್ಥಾನ, ಫಾಲ್ಸು, ಅಲ್ಲಿ ಕರ್ನಾಟಕದಲ್ಲಿ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು. ಈಗ ಮಾಡುವ ಬನ್ನಿ ಇಂಟರ್ನ್ಯಾಷನಲ್ ಜರ್ನಿ, ನಿಮ್ಮ ಜೊತೆ ನನ್ನ ಜರ್ನಿ, ನನ್ನ ಜೊತೆ ನಿಮ್ಮ ಜರ್ನಿ. ನೋಡಿ, ಮತ್ತೆ ನಾನು ಹೇಳ್ತೀನಿ, ಎಕ್ಸ್ಪೀರಿಯೆನ್ಸು, ಎಕ್ಸ್ಪ್ಲೋರು, ಎಂಡ್ಲೆಸ್ಸು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಸ್ವರ್ಗ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಒಂದು ವಿಶೇಷವಾಗಿ ಒಂದು ಹೆಡ್ಲೈನ್ಸ್ ಕೊಡ್ತಾ, ನೋಡಿ ಇದು ಫ್ಲೈಟಿಂದ ಮೇಲಿಂದ ಏರಿಯಲ್ ರೂಟಲ್ಲಿ ಕಾಣಿಸ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಇದಾಗಿರ್ತದೆ. ಇವತ್ತಿಂದು ಏನೋ ಒಂದು ಹೊಸದು ಕಲ್ತಿದ್ದಾರೆ ಅಂದ್ಕೊಂಡಿದ್ದೀನಿ. ಹೀಗೆ ನಿಮಗೋಸ್ಕರ ಎಲ್ಲ ವಿಡಿಯೋಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ವಿಡಿಯೋನ ನೀವು ಕೂಡ ನೋಡಿ ಮತ್ತು ಹರಿಸಿ ಹಾರೈಸಿ ಅಂತ ಹೇಳ್ತಾ, ನನ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ನ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿ ಯು, ಬಾಯ್, ಥ್ಯಾಂಕ್ ಯು, ಪ್ಲೀಸ್ ಶೇರ್ ಮೋರ್.